ಓಂ ಶಾಂತಿ. ಓಂ ಶಾಂತಿ. ಆ ಇಂದಿನ ನಮ್ಮ ಈ ಆಳವಾದ ಚಿಂತನೆಯನ್ನ ನಾವೊಂದು ಸಣ್ಣ ಕಥೆಯಿಂದ ಶುರು ಮಾಡೋಣ ಅಂತ ಇದ್ದೀನಿ. ಖಂಡಿತ, ಹೇಳಿ. ಒಂದು ಬಹಳ ಕೊಳಕಾದ ಅಂದ್ರೆ ಪೂರ್ತಿ ಕೆಸರಿನಿಂದ ತುಂಬಿರುವ ಕೊಳೆ ಇತ್ತು. ಮೇಲ್ನೋಟಕ್ಕೆ ನೋಡಿದ್ರೆ ಅಲ್ಲಿ ಕೇವಲ ಕೊಳೆ, ದುರ್ವಾಸನೆ ಮಾತ್ರ ಕಾಣಿಸ್ತಾ ಇತ್ತು. ಆದ್ರೆ ಆ ಕೆಸರಿನ ಆಳದಿಂದ ಒಂದು ಸಣ್ಣ ಮೊಗ್ಗು ಮೇಲಕ್ಕೆ ಬಂದು ಮೆಲ್ಲನೆ ಅರಳಲಾರಂಭಿಸಿತು. ಅದೇ ಕಮಲ. ನೀರು ಎಷ್ಟೇ ಕಲುಷಿತವಾಗಿದ್ರೂ ಆ ಕಮಲ ತನ್ನನ್ನ ತಾನು ಆ ನೀರಿನಿಂದ ಮೇಲಕ್ಕೆ ಎತ್ತುಕೊಂಡು ಒಂದು ಹನಿ ಕೆಸರು ತನ್ನ ದಳಗಳಿಗೆ ತಾಗದಂತೆ ಅತ್ಯಂತ ಶುಭ್ರವಾಗಿ ಅರಳುತ್ತೆ. ನಿಜ. ಇದು ಕೇವಲ ಪ್ರಕೃತಿಯ ವಿಸ್ಮಯ ಅಲ್ಲ, ಇದೊಂದು ಬಹಳ ಗಹನವಾದ ಜೀವನ ಪಾಠ. ಗಮನಿಸಿ, ಆ ಕಮಲ ತಾನಿರುವ ಕೆಸರನ್ನ ದೂಷಿಸುವುದಿಲ್ಲ ಅಥವಾ ತಾನೂ ಕೆಸರಾಗೋದಿಲ್ಲ. ಹೌದು. ಕಲುಷಿತ ವಾತಾವರಣದ ಮಧ್ಯೆಯೂ ತನ್ನ ಮೂಲ ಸ್ವಭಾವವಾದ ಪವಿತ್ರತೆಯನ್ನ ಅದು ಕಾಯ್ದುಕೊಳ್ಳುತ್ತೆ. ಇಂದಿನ ಮುರಳಿ ಚಿಂತನೆಗೆ ನಿಮ್ಗೆ ಸ್ವಾಗತ. ಇಂದಿನ ಮುರಳಿಯ ದಿನಾಂಕ 24 ಏಪ್ರಿಲ್ 2026. ಇಂದಿನ ನಮ್ಮ ಈ ಅಧ್ಯಯನದ ಮುಖ್ಯ ಉದ್ದೇಶ ಅಥವಾ ಮಿಷನ್ ಏನಂದ್ರೆ ಒಂದು ಬಹುದೊಡ್ಡ ಸವಾಲನ್ನ ಭೇದಿಸುವುದು. ಸರಿ, ಯಾವ ಸವಾಲದು? ಇಂದಿನ ಮುರಳಿಯ ಮುಖ್ಯ ಸಾರದಲ್ಲಿ ಬಾಬಾ ತಿಳಿಸಿದ್ದಾರೆ, ಮಧುರ ಮಕ್ಕಳೇ, ಈಗ ಮರಳಿ ಮನೆಗೆ ಹೋಗಬೇಕಾಗಿದೆ. ಆದ್ದರಿಂದ ದೇಹಭಾನವನ್ನು ಮರೆತು ತನ್ನನ್ನು ಅಶರೀರಿ ಆತ್ಮನೆಂದು ತಿಳಿಯಿರಿ, ಎಲ್ಲದರಿಂದ ಮಮತ್ವವನ್ನು ಕಳೆಯಿರಿ. ಈ ವಾಕ್ಯದಲ್ಲಿರುವ ಮಮತ್ವವನ್ನ ಕಳೆಯಿರಿ ಎಂಬ ಮಾತಿನ ಹಿಂದಿನ ತರ್ಕವನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಅಂದ್ರೆ ಪ್ರಾಕ್ಟಿಕಲ್ ಆಗಿ ಹೇಗೆ? ಒಂದು ವಿಮಾನದ ಪ್ರಯಾಣವನ್ನು ಊಹಿಸಿಕೊಳ್ಳಿ. ನಾವು ವಿಮಾನ ನಿಲ್ದಾಣಕ್ಕೆ ಹೋದಾಗ ನಮ್ಮ ಬಳಿ ಇರುವ ಭಾರವಾದ ಲಗೇಜ್ಗಳನ್ನ ಕೌಂಟರ್ನಲ್ಲೇ ಬಿಟ್ಟು ಕೇವಲ ಅತ್ಯಗತ್ಯವಾದ ಹಗುರವಾದ ವಸ್ತುಗಳನ್ನ ಮಾತ್ರ ಕ್ಯಾಬಿನ್ಗೆ ಕೊಂದೊಯ್ತೇವಲ್ವಾ? ಹೌದು. ಭಾರ ಇದ್ರೆ ಫ್ಲೈಟ್ ಹಾರೋಕೆ ಕಷ್ಟ. ನಿಖರವಾಗಿ. ವಿಮಾನ ಮೇಲಕ್ಕೆ ಹಾರಬೇಕಾದ್ರೆ ಭಾರವನ್ನ ಕಡಿಮೆ ಮಾಡಲೇಬೇಕು. ಅದೇ ರೀತಿ ಆತ್ಮವು ತನ್ನ ಮೂಲ ಮನೆಗೆ ಅಂದ್ರೆ ಪರಮಧಾಮಕ್ಕೆ ಮರಳುವ ಸಮಯವಿದು. ಈ ಪ್ರಯಾಣದಲ್ಲಿ ಭೌತಿಕ ವಸ್ತುಗಳ, ಸಂಬಂಧಗಳ ಮತ್ತು ದೇಹದ ಮೇಲಿನ ವ್ಯಾಮೋಹವೆಂಬ ಭಾರವಾದ ಲಗೇಜನ್ನ ನಾವು ನಮ್ಮ ಬುದ್ಧಿಯಿಂದ ಬಿಡಬೇಕಾಗಿದೆ. ಲಗೇಜನ್ನ ಕೌಂಟರಲ್ಲಿ ಬಿಡುವುದು ಸುಲಭ. ಆದರೆ ನಮ್ಮ ಬುದ್ಧಿಯಲ್ಲಿರುವ ಮಾನಸಿಕ ಲಗೇಜ್ ಅಂದ್ರೆ ಆ ನಮ್ಮ ಅಂಟಿಕೊಳ್ಳುವಿಕೆಯನ್ನ ಬಿಡುವುದು ಹೇಗೆ? ಅದೇ ನೋಡಿ ಅಸಲಿ ಪುರುಷಾರ್ಥ. ದೈನಂದಿನ ಜವಾಬ್ದಾರಿಗಳನ್ನ ನಿಭಾಯಿಸುತ್ತಿರುವಾಗ ನಾನು ಅಶರೀರಿ ಎಂದುಕೊಳ್ಳುವುದು ಒಂದು ರೀತಿಯಲ್ಲಿ ವಾಸ್ತವದಿಂದ ಓಡಿ ಹೋದಂತೆ ಅನಿಸುವುದಿಲ್ಲವೇ? ಖಂಡಿತ ಇಲ್ಲ. ಮಮತ್ವವನ್ನ ಕಳೆಯುವುದೆಂದ್ರೆ ಜವಾಬ್ದಾರಿಯಿಂದ ಓಡಿ ಹೋಗುವುದಲ್ಲ, ಬದಲಾಗಿ ಒಳಗಿನಿಂದ ಹಗುರಾಗಿ ಆ ಜವಾಬ್ದಾರಿಗಳನ್ನ ಮತ್ತಷ್ಟು ದಕ್ಷತೆಯಿಂದ ನಿಭಾಯಿಸುವುದು. ಇದು ಇಂದಿನ ಪ್ರಶ್ನೋತ್ತರ ವಿಭಾಗಕ್ಕೂ ನೇರವಾಗಿ ಕನೆಕ್ಟ್ ಆಗುತ್ತೆ. ಹೌದು. ಪ್ರಶ್ನೆಯಲ್ಲಿ ಕೇಳಲಾಗಿದೆ, ಸಂಗಮಯುಗದಲ್ಲಿ ನೀವು ಮಕ್ಕಳು ತಂದೆಯಿಂದ ಯಾವ ಬುದ್ಧಿವಂತಿಕೆಯನ್ನ ಕಲಿಯುತ್ತೀರಿ? ಅದಕ್ಕೆ ಉತ್ತರವಾಗಿ ತಮೋಪ್ರಧಾನರಿಂದ ಸತೋಪ್ರಧಾನರಾಗುವುದು ಹೇಗೆ, ತಮ್ಮ ಅದೃಷ್ಟವನ್ನು ಶ್ರೇಷ್ಠ ಮಾಡಿಕೊಳ್ಳುವುದು ಹೇಗೆ ಎಂಬ ಬುದ್ಧಿವಂತಿಕೆಯನ್ನು ಈಗಲೇ ನೀವು ಕಲಿಯುತ್ತೀರಿ ಅಂತ ಬಾಬಾ ವಿವರಿಸಿದ್ದಾರೆ. ಈ ತಮೋಪ್ರಧಾನ ಮತ್ತು ಸತೋಪ್ರಧಾನ ಪದಗಳನ್ನ ನಾವು ಪದೇ ಪದೇ ಬಳಸ್ತೇವೆ. ಆದ್ರೆ ದೈನಂದಿನ ಬದುಕಿನಲ್ಲಿ ಇದರ ಅರ್ಥವೇನು? ತಮೋಪ್ರಧಾನ ಎಂದ್ರೆ ಕೇವಲ ನಮ್ಗೆ ಎದುರಾಗುವ ವಿಪರೀತ ಆಯಾಸ, ಹತಾಶೆ ಮತ್ತು ಎಲ್ಲದಕ್ಕೂ ಕೋಪದಿಂದ ಪ್ರತಿಕ್ರಿಯಿಸುವಂಥ ಡಿಪ್ರೆಸ್ಡ್ ಸ್ಥಿತಿಯೇ? ಬಹುತೇಕ ಹೌದು. ತಮೋಪ್ರಧಾನತೆ ಎಂದರೆ ಕೇವಲ ದೈಹಿಕ ಆಯಾಸವಲ್ಲ, ಆತ್ಮದ ಶಕ್ತಿಯೆಲ್ಲಾ ಖಾಲಿಯಾಗಿ ಬ್ಯಾಟ್ರಿ ಡೆಡ್ ಆದ ಮೊಬೈಲ್ನಂತೆ ಸಣ್ಣ ವಿಷಯಕ್ಕೂ ಗ್ಲಿಚ್ ಆಗುವ, ಅಂದ್ರೆ ಕೋಪಗೊಳ್ಳುವ ಸ್ಥಿತಿ. ಓಹೋ, ಬ್ಯಾಟ್ರಿ ಡೆಡ್ ಆದ ಹಾಗೆ? ಹೌದು. ಇನ್ನು ಸತೋಪ್ರಧಾನತೆ ಎಂದ್ರೆ 100% ಚಾರ್ಜ್ ಆಗಿರುವ ಸ್ಥಿತಿ. ಈ ಪ್ರಯಾಣ ಹೇಗಿರುತ್ತದೆ ಅಂದ್ರೆ ಬಂಗಾರವನ್ನು ಬೆಂಕಿಯಲ್ಲಿ ಪುಟವಿಡುವ ಪ್ರಕ್ರಿಯೆಯಂತೆ. ಭೂಮಿಯಿಂದ ತೆಗೆದ ಬಂಗಾರದಲ್ಲಿ ಅನೇಕ ಕಲ್ಮಶಗಳಿರುತ್ತವೆ. ಆ ಕಲ್ಮಶಗಳನ್ನ ಸುಟ್ಟು ಹಾಕಲು ಅದನ್ನ ಬೆಂಕಿಯಲ್ಲಿ ಹಾಕಲೇಬೇಕು. ನಿಜ. ಅದೇ ರೀತಿ ನಮ್ಮ ಆತ್ಮದಲ್ಲಿರುವ ಹಳೆಯ ಸಂಸ್ಕಾರಗಳು, ಕೋಪ, ಅಹಂಕಾರ ಎಂಬ ಕಲ್ಮಶಗಳಿಂದ ಸುಡಲು ಜ್ಞಾನ ಮತ್ತು ನಿರಂತರ ಯೋಗವೆಂಬ ಬೆಂಕಿಯ ಅವಶ್ಯಕತೆಯಿದೆ. ಆಗ ಮಾತ್ರ ಆತ್ಮವು ಶುದ್ಧವಾದ 24 ಕ್ಯಾರೆಟ್ ಬಂಗಾರದಂತೆ ಸತೋಪ್ರಧಾನವಾಗುತ್ತದೆ. ಈ ಹಳೆಯ ಕಲ್ಮಶಗಳನ್ನ ಸುಡುವುದು ಅಷ್ಟು ಸುಲಭವಲ್ಲ. ಇಂದಿನ ಮುರಳಿಯಲ್ಲಿ ಬರುವ ಗೀತೆಯ ಸಾಲು ಕೂಡ ಈ ಪರಿವರ್ತನೆಯ ಬಗ್ಗೆಯೇ ಮಾತನಾಡುತ್ತದೆ. ಆ ಗೀತೆ ಹೀಗಿದೆ: ಸತ್ತರು ನಿನ್ನ ಮಡಿಯಲ್ಲಿಯೇ, ಬದುಕಿದರು ನಿನ್ನ ಮಡಿಯಲ್ಲಿಯೇ.
ನಾವು ಆಧ್ಯಾತ್ಮಿಕತೆಯಲ್ಲಿ ಜೀವಿಸಿದಂತೆಯೇ ಸಾಯುವುದು ಎಂಬ ಮಾತನ್ನ ಕೇಳ್ತೇವೆ. ಇದರ ಹಿಂದಿನ ಮಾನಸಿಕ ಪ್ರಕ್ರಿಯೆ ಹೇಗೆ ಕೆಲಸ ಮಾಡುತ್ತೆ? ನಾವಂತೂ ಉಸಿರಾಡ್ತಿದ್ದೇವೆ, ಬದುಕಿದ್ದೇವಲ್ವಾ? ಇಲ್ಲಿ ಸಾಯುವುದು ಎಂದರೆ ನಮ್ಮೊಳಗಿನ ಅಹಂಕಾರ ಮತ್ತು ಹಳೆಯ ಪ್ರತಿಕ್ರಿಯೆಗಳ ಸಾವು. ಒಂದು ಉದಾಹರಣೆ ನೋಡಿ. ಯಾರಾದರೂ ನಿಮ್ಮನ್ನ ಕಟುವಾಗಿ ಟೀಕಿಸಿದಾಗ ನಿಮ್ಮೊಳಗಿನ ಹಳೆಯ ಅಹಂ ತಕ್ಷಣ ಪ್ರತಿಕ್ರಿಯಿಸುತ್ತೆ, ಆತಂಕಗೊಳ್ಳುತ್ತೆ. ಹೌದು, ತಕ್ಷಣ ರಿಯಾಕ್ಟ್ ಮಾಡ್ತೀವಿ. ಅದೇ ಆ ಹಳೆಯ ಸಂಸ್ಕಾರಗಳು ಸತ್ತಾಗ ಆ ಟೀಕೆಗಳು ನಿಮ್ಮನ್ನ ತಟ್ಟುವುದೇ ಇಲ್ಲ, ಏಕೆಂದ್ರೆ ಅಲ್ಲಿ ಗಾಯಗೊಳ್ಳಲು ಆ ಹಳೆಯ ವ್ಯಕ್ತಿತ್ವವೇ ಇರುವುದಿಲ್ಲ. ಒಮ್ಮೆ ಈ ಅಹಂಕಾರ ಸತ್ತಾಗ ಆತ್ಮವು ಈಶ್ವರೀಯ ಸೇವೆಗಾಗಿ ಹೊಸ ಜನ್ಮವನ್ನ ಪಡೆಯುತ್ತದೆ. ಬಾಬಾರವರ ಕಾರ್ಯಕ್ಕಾಗಿ ನಮ್ಮನ್ನ ನಾವು ಸಂಪೂರ್ಣವಾಗಿ ಸಮರ್ಪಿಸಿಕೊಳ್ಳುವುದೇ ಇದರ ನೈಜ ಅರ್ಥ. ಅಹಂಕಾರದ ಸಾವು ಮತ್ತು ಹೊಸ ದೃಷ್ಟಿಕೋನದ ಜನನ, ಇದು ನಿಜಕ್ಕೂ ಒಂದು ದೊಡ್ಡ ಕ್ರಾಂತಿ. ಇದೇ ಹಿನ್ನೆಲೆಯಲ್ಲಿ ಇಂದಿನ ಮುರಳಿಯ ಗಹನವಾದ ಸಾಲುಗಳನ್ನ ವಿಶ್ಲೇಷಿಸೋಣ. ಖಂಡಿತ. ಬಾಬಾ ಹೇಳ್ತಾರೆ, ಮಕ್ಕಳೇ, ನೀವೀಗ ಅಶರೀರಿಯಾಗಬೇಕು, ಅರ್ಥಾತ್ ದೇಹಭಾನವನ್ನು ಮರೆಯಬೇಕಾಗಿದೆ. ಈ ಹಳೆಯ ಪ್ರಪಂಚವಂತೂ ಸಮಾಪ್ತಿಯಾಗುವುದು. ಇಡೀ ಭೌತಿಕ ಜಗತ್ತು, ನಮ್ಮ ಇಷ್ಟೆಲ್ಲ ಸಾಧನೆಗಳು ಸಮಾಪ್ತಿಯಾಗ್ತವೆ ಮತ್ತು ನಾವು ಕೇವಲ ಒಂದು ಬಿಂದುವಿನಂತೆ ಆಗಬೇಕು ಎನ್ನುವುದು ಸ್ವಲ್ಪ ಆತಂಕ ತರುವ ವಿಚಾರ ಅಲ್ವಾ? ಬಾಹ್ಯ ದೃಷ್ಟಿಯಿಂದ ನೋಡಿದ್ರೆ ಹಾಗೆ ಅನಿಸಬಹುದು. ಆದರೆ ಇದು ಆತಂಕದ ವಿಚಾರವಲ್ಲ, ಬದಲಾಗಿ ಪರಮ ಮುಕ್ತಾಯದ ಸಿದ್ಧತೆ. ಬ್ರಹ್ಮಬಾಬಾ ಅವರ ಪ್ರಾಯೋಗಿಕ ಜೀವನವನ್ನ ಇಲ್ಲಿ ನೆನಪಿಸಿಕೊಳ್ಳಬಹುದು. ಹೌದು. ಬ್ರಹ್ಮಬಾಬಾ ಅವರು ಜ್ಞಾನಕ್ಕೆ ಬರುವ ಮುನ್ನ ಅತಿ ದೊಡ್ಡ ವ್ಯಾಪಾರಿಗಳಾಗಿದ್ರು. ಅವರ ಬಳಿ ಅಪಾರವಾದ ಸಂಪತ್ತು, ವಜ್ರದ ವ್ಯಾಪಾರವಿತ್ತು. ಆದರೆ ಜಗತ್ತಿನ ಅಂತ್ಯದ ಅರಿವು ಮತ್ತು ಪರಮಾತ್ಮನ ಸಾಕ್ಷಾತ್ಕಾರವಾದ ತಕ್ಷಣ ಅವರು ಆ ಕ್ಷಣವೇ ವೈರಾಗ್ಯವನ್ನ ತಾಳಿದ್ರು. ಕೋಟ್ಯಾಂತರ ರೂಪಾಯಿಗಳ ಸಂಪತ್ತಿನ ಮಧ್ಯ ಇದ್ರೂ ಅವರ ಮನಸ್ಸು ಸಂಪೂರ್ಣವಾಗಿ ಅದರಿಂದ ಬೇರ್ಪಟ್ಟಿತ್ತು. ಸಂಪೂರ್ಣ ನಿರ್ಲೇಪ ಸ್ಥಿತಿ. ಹೌದು. ಆತ್ಮವು ಮಹಾತತ್ವದಲ್ಲಿ, ಅಂದ್ರೆ ಪರಮಧಾಮದಲ್ಲಿ, ಒಂದು ಸೂಜಿ ಮೊನೆಯಷ್ಟು ಜಾಗವನ್ನ ತೆಗೆದುಕೊಳ್ಳದ ಅತಿ ಸೂಕ್ಷ್ಮ ಬಿಂದು ಎಂಬುದನ್ನ ಅವರು ಆಳವಾಗಿ ಅನುಭವಿಸಿದ್ರು ಮತ್ತು ಕೇವಲ ಶಿವತಂದೆಯ ನೆನಪಿನಲ್ಲಿ ಲೀನರಾದರು. ಶರೀರವು ಎಷ್ಟೇ ದೊಡ್ಡದಿದ್ರೂ ಅದನ್ನ ನಿಯಂತ್ರಿಸುವ ಚಾಲಕ ಕೇವಲ ಒಂದು ಸೂಕ್ಷ್ಮ ಬಿಂದು. ಆದ್ರೆ ಇಲ್ಲೊಂದು ಕುತೂಹಲಕಾರಿ ಪ್ರಶ್ನೆ ಹುಟ್ಟುತ್ತದೆ. ಕೇಳಿ. ನಾವೆಲ್ಲರೂ ಕೇವಲ ಕಣ್ಣಿಗೆ ಕಾಣದ ಬಿಂದುಗಳಾಗಿದ್ರೆ ನಮ್ಮ ಇಷ್ಟು ಜನ್ಮಗಳ ನೆನಪುಗಳು, ನಮ್ಮ ವಿಭಿನ್ನ ವ್ಯಕ್ತಿತ್ವಗಳು ಎಲ್ಲಿ ಶೇಖರಣೆಯಾಗಿವೆ? ಆ ಸಣ್ಣ ಬಿಂದುವಿನಲ್ಲಿ ಅಷ್ಟೆಲ್ಲ ಮಾಹಿತಿ ಇರಲು ಹೇಗೆ ಸಾಧ್ಯ? ಅದೇ ಈ ಸೃಷ್ಟಿ ನಾಟಕದ ಅತ್ಯಂತ ಅದ್ಭುತ ರಹಸ್ಯ. ಬಾಬಾ ಹೇಳುತ್ತಾರೆ, ನೀವು ಆತ್ಮರು ಎಷ್ಟು ಚಿಕ್ಕ ಬಿಂದುವಾಗಿದ್ದೀರಿ, ಅದರಲ್ಲಿ 84 ಜನ್ಮಗಳ ಪಾತ್ರವೂ ನೋಂದಾವಣೆಯಾಗಿದೆ. ಇದು ಎಷ್ಟು ಅದ್ಭುತವಾಗಿದೆ. ಇದು ನಾವು ನಮ್ಮ ಕ್ಯಾಮೆರಾ ಮತ್ತು ಫೋನ್ಗಳಲ್ಲಿ ಬಳಸುವ ಚಿಕ್ಕ ಮೈಕ್ರೋ SD ಕಾರ್ಡ್ನಂತಿದೆ. ಹೌದು, ನಿಖರವಾದ ಹೋಲಿಕೆ. ಆ ಕಾರ್ಡ್ ನೋಡಲು ಕೇವಲ ನಮ್ಮ ಬೆರಳಿನ ಉಗುರಿನಷ್ಟಿರ್ತದೆಯೇ, ಆದರೆ ಅದರಲ್ಲಿ ಸಾವಿರಾರು ಸಿನಿಮಾಗಳು, 10,000 ಫೋಟೋಗಳನ್ನ ಹಿಡಿದಿಟ್ಕೊಳ್ಳುವ ಅಪಾರ ಸಾಮರ್ಥ್ಯವಿರ್ತದೆ. ಅದೇ ನೋಡಿ, ಇಲ್ಲಿ ಅತಿ ಮುಖ್ಯವಾಗಿ ಅರ್ಥ ಮಾಡಿಕೊಳ್ಬೇಕಾದ ಅಂಶವೆಂದರೆ ಪ್ರತಿಯೊಂದು ಆತ್ಮವೆಂಬ ಆ ಚಿಕ್ಕ ಬಿಂದುವಿನೊಳಗೆ ಕೇವಲ 1-2 ಜನ್ಮಗಳಲ್ಲ, ಬದಲಾಗಿ ಇಡೀ ಕಲ್ಪದ 84 ಜನ್ಮಗಳ ಸಂಪೂರ್ಣ ರೆಕಾರ್ಡಿಂಗ್ ಅಡಗಿದೆ. ಮನುಷ್ಯರು ಮಾಡುವ ಕರ್ಮಗಳ ಆಧಾರದ ಮೇಲೆ ಅವರು ಬಡವ, ಸಾಹುಕಾರ, ಸುಖಿ, ದುಃಖಿ ಆಗುತ್ತಾರೆ. ಅಂದ್ರೆ ಪ್ರತಿಯೊಬ್ಬರ ರೆಕಾರ್ಡಿಂಗ್ ಬೇರೆ ಬೇರೆ. ಹೌದು. ಪ್ರತಿಯೊಂದು ಆತ್ಮದ ಕರ್ಮದ ಲೆಕ್ಕಾಚಾರವೂ ಭಿನ್ನವಾಗಿದೆ. ಡ್ರಾಮಾದಲ್ಲಿ ಪ್ರತಿಯೊಬ್ಬರ ಪಾತ್ರವು ಮೊದಲೇ ಆ SD ಕಾರ್ಡ್ನಲ್ಲಿ ನಿಗದಿಯಾಗಿದೆ. ಆದ್ದರಿಂದ ನಮ್ಮ ಪರಿಸ್ಥಿತಿಗಾಗಿ ಅಥವಾ ಇತರರ ನಡವಳಿಕೆಗಾಗಿ ನಾವು ಯಾರನ್ನೂ ದೂಷಿಸುವಂತಿಲ್ಲ. ಯಾರು ಏನು ಮಾಡುತ್ತಿದ್ದಾರೋ ಅದು ಅವರವರ ಕಾರ್ಡ್ನಲ್ಲಿ ರೆಕಾರ್ಡ್ ಆಗಿರುವ ಪಾತ್ರವಷ್ಟೇ. ಆ SD ಕಾರ್ಡ್ನಲ್ಲಿ ಏನ್ ರೆಕಾರ್ಡ್ ಆಗಿದೆಯೋ ಅದೇ ಪ್ಲೇ ಆಗುತ್ತದೆ. ಹಾಗಾಗಿ ಅನ್ಯರನ್ನ ದೂಷಿಸುವುದರಲ್ಲಿ ಅರ್ಥವಿಲ್ಲ. ಖಂಡಿತ. ಆದರೆ ನಮಗೆ ಕಷ್ಟ ಬಂದಾಗ, ಈ ಜಂಜಾಟಗಳಿಂದ ತಪ್ಪಿಸಿಕೊಳ್ಳಲು ನಾವು ಎಲ್ಲವನ್ನೂ ಬಿಟ್ಟು ಕಾಡಿಗೋ ಅಥವಾ ಆಶ್ರಮಕ್ಕೋ ಓಡಿ ಹೋಗಬಹುದಲ್ಲವೇ? ಸಂಸಾರದ ಗದ್ದಲಗಳಿಗಿಂತ ಅಲ್ಲಿ ಪವಿತ್ರ ವಾತಾವರಣದಲ್ಲಿ ಪುರುಷಾರ್ಥ ಮಾಡುವುದು ಸುಲಭವಲ್ಲವೇ? ಮೇಲ್ನೋಟಕ್ಕೆ ಸುಲಭ ಅಂತ ಅನಿಸಬಹುದು, ಆದರೆ ಅದು ಉನ್ನತವಾದ ಸಾಧನೆಯಲ್ಲ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಲ್ಲಿ ಇದ್ದುಕೊಂಡು ಪುರುಷಾರ್ಥ ಮಾಡುವರಿಗಿಂತಲೂ ಮನೆಯಲ್ಲಿದ್ದು ಪುರುಷಾರ್ಥ ಮಾಡುವವರೇ ತೀಕ್ಷ್ಣವಾಗಿ ಮುಂದೆ ಹೋಗುತ್ತಾರೆ. ಗೃಹಸ್ಥ ವ್ಯವಹಾರದಲ್ಲಿದ್ದು ಕಮಲಪುಷ್ಪ ಸಮಾನ ಇರಬೇಕಾಗಿದೆ. ಇದು ನಮ್ಮ ಆರಂಭದ ಕಮಲದ ಕಥೆಗೆ ಕನ್ನಡಿ ಹಿಡಿಯುತ್ತದೆ. ಹೌದು. ಮುರಳಿಯಲ್ಲಿ ಅರ್ಜುನ ಮತ್ತು ಏಕಲವ್ಯರ ದೃಷ್ಟಾಂತವನ್ನ ನೀಡಲಾಗಿದೆ.
ಅರ್ಜುನನಿಗೆ ಸಾಕ್ಷಾತ್ ದ್ರೋಣಾಚಾರ್ಯರ ಮಾರ್ಗದರ್ಶನವಿಪ್ಪು, ಸಕಲ ಸೌಲಭ್ಯಗಳಿದ್ವು. ಆದರೆ ಏಕಲವ್ಯ ಕಾಡಿನಲ್ಲಿದ್ರೂ ಯಾವುದೇ ಸೌಲಭ್ಯಗಳಿಲ್ಲದಿದ್ರೂ ಕೇವಲ ತನ್ನ ತೀವ್ರ ಲಗನ್ ಮತ್ತು ಅಭ್ಯಾಸದಿಂದ ಶ್ರೇಷ್ಠನಾದನು. ಅಂದ್ರೆ ಸವಾಲುಗಳೇ ನಮ್ಮ ಆಧ್ಯಾತ್ಮಿಕ ಸ್ನಾಯುಗಳನ್ನ ಬಲಪಡಿಸುತ್ತವೆ ಅಂತ. ಹೌದು. ದಾದಿ ಪ್ರಕಾಶ್ಮಣಿಯವರ ಉದಾಹರಣೆಯನ್ನು ತೆಗೆದುಕೊಳ್ಳೋಣ. ದಾದೀಜಿಯವರು ಜಗತ್ತಿನಾದ್ಯಂತ ಲಕ್ಷಾಂತರ ಜನರೊಂದಿಗೆ ಬೆರೆಯುತ್ತಿದ್ರು, ದೊಡ್ಡ ದೊಡ್ಡ ಆಡಳಿತಾತ್ಮಕ ಜವಾಬ್ದಾರಿಗಳನ್ನು ನಿಭಾಯಿಸುತ್ತಿದ್ರು. ಅವರು ಎಲ್ಲರೊಂದಿಗೂ ಅತ್ಯಂತ ಪ್ರೀತಿಯಿಂದ ಬೆರೆಯುತ್ತಲೇ ಆಂತರಿಕವಾಗಿ ಸಂಪೂರ್ಣ ಅನಾಸಕ್ತರಾಗಿದ್ರು. ವಾವ್, ಅದು ಬಹಳ ಕಷ್ಟದ ಸ್ಥಿತಿ. ಆದ್ರೂ ಸಾಧ್ಯ. ಕಮಲದ ಹೂವಿನಂತೆ ಸಮಾಜದ ಮಧ್ಯೆಯಲ್ಲಿದ್ರೂ ಆ ಲೌಕಿಕತೆ ಅವರಿಗೆ ತಾಗುತ್ತಿರಲಿಲ್ಲ. ಸಂಸಾರದಲ್ಲಿ ಬಗೆ ಬಗೆಯ ಸವಾಲುಗಳ ಮಧ್ಯೆ ಇದ್ದು ಯಾರು ಯೋಗಯುಕ್ತರಾಗಿರ್ತಾರೋ ಅವರೇ ನಿಜವಾದ ಮಹಾವೀರಳು. ಸಂಸಾರದ ಸವಾಲುಗಳು, ಪರೀಕ್ಷೆಗಳು ಸರಿ. ಆದ್ರೆ ನಾವು ಸಂಸಾರದಲ್ಲೇ ಇರಬೇಕು ಎಂದಾದ್ರೆ ಬಾಬಾರವರ ಜ್ಞಾನವನ್ನ ಪ್ರಚಾರ ಮಾಡುವ ಸೇವೆಯನ್ನ ಹೇಗೆ ಮಾಡುದು? ಸೇವೆ ಎಂದರೆ ದೊಡ್ಡ ವೇದಿಕೆಯ ಮೇಲೆ ಭಾಷಣ ಮಾಡುವುದು ಅಥವಾ ಬೃಹತ್ ಕಾರ್ಯಕ್ರಮಗಳನ್ನ ಏರ್ಪಡಿಸುವುದು ಎಂದೇ ನಾವೆಲ್ಲರೂ ಭಾವಿಸಿದ್ದೇವೆ. ಇದು ಬಹಳ ಸಹಜವಾದ ತಪ್ಪು ಕಲ್ಪನೆ. ಬಾಬಾ ಹೇಳ್ತಾರೆ, ಕಣ್ಣೆ ಹೋಜಾಂ 100 ಮಂದಿ ಬ್ರಾಹ್ಮಣರಿಗಿಂತಲೂ ಉತ್ತಮಳೆಂದು ಹೇಳಲಾಗುತ್ತದೆ. ಕೊನೆಪಕ್ಷ 150-200 ಪ್ರದರ್ಶನಿಗಳನ್ನ ಒಂದೇ ದಿನದಲ್ಲಿ ಇಡಬೇಕು. ಒಂದೇ ದಿನದಲ್ಲಿ 150-200 ಪ್ರದರ್ಶನಿಗಳನ್ನ ಇಡುವುದು ಭೌತಿಕವಾಗಿ ಸಾಧ್ಯವೇ? ಇದು ಹೇಗೆ ಸಾಧ್ಯ? ಬಾಬಾ ಇಲ್ಲಿ ಹೇಳ್ತಿರುವ ಪ್ರದರ್ಶನಿ ಅಥವಾ ಎಕ್ಸಿಬಿಷನ್ ಕೇವಲ ಬೋರ್ಡ್ಗಳನ್ನ ನಿಲ್ಲಿಸುವುದರ ಬಗ್ಗೆ ಅಲ್ಲ. ದೈನಂದಿನ ಜೀವನದಲ್ಲಿ ನಾವು ಮಾಡುವ ಕಚೇರಿ ಕೆಲಸ ಅಥವಾ ಮನೆಯ ಕೆಲಸಗಳ ಮಧ್ಯೆಯೂ ನಮ್ಮ ನಡವಳಿಕೆ, ನಮ್ಮ ಮುಖದ ಮೇಲಿರುವ ಶಾಂತಿ, ನಮ್ಮ ಮಧುರವಾದ ಮಾತುಗಳೇ ಒಂದು ದೊಡ್ಡ ಪ್ರದರ್ಶನಿ ಇದ್ದಂತೆ. ಓಹೋ, ನಾವೇ ಒಂದು ಪ್ರದರ್ಶನಿಯಾಗಬೇಕಾ? ಹೌದು. ಮಮ್ಮ ಅವರ ಉದಾಹರಣೆ ನೋಡಿ. ಮಮ್ಮ ಅವರ ಜೀವನ, ಅವರ ಮಧುರವಾಣಿ ಮತ್ತು ನಿರಹಂಕಾರಿ ಸೇವೆಯು ಸಾವಿರಾರು ಜನರ ಕಲ್ಯಾಣ ಮಾಡಿತು. ಅವರ ನಡವಳಿಕೆಯೇ ಒಂದು ಚಲಿಸುವ ಪ್ರದರ್ಶನಿಯಾಗಿತ್ತು. ಅಂದರೆ ನಮ್ಮ ನಡತೆಯೇ ಜ್ಞಾನದ ಕನ್ನಡಿಯಾಗಬೇಕು. ನಿಖರವಾಗಿ. ಮತ್ತೊಂದು ಆಳವಾದ ವಿಚಾರವೆಂದರೆ, ನಾವಿನ್ನೂ ಸಂಪೂರ್ಣರಾಗಿಲ್ಲ. ನಮ್ಮಿಂದಲೂ ತಪ್ಪುಗಳು ಆಗುತ್ತವೆ. ಆದರೆ ಯಾರು ತಮ್ಮ ಸ್ವಭಾವ, ಪ್ರೀತಿ ಮತ್ತು ಸೇವೆಯಿಂದ ಅನೇಕರಿಗೆ ಸುಖ ಕೊಡುತ್ತಾರೋ ಅವರು ಬಾಬ್ದಾದಾರವರ ಹೃದಯ ಸಿಂಹಾಸನ ಇರುತ್ತಾರೆ. ಕನ್ಯೆಯರ ಪವಿತ್ರತೆ ಮತ್ತು ಸಮರ್ಪಣಾ ಭಾವವು ಅವರನ್ನ 100 ಬ್ರಾಹ್ಮಣರಿಗಿಂತಲೂ ಶ್ರೇಷ್ಠರನ್ನಾಗಿ ಮಾಡ್ತದೆ ಎಂದು ಬಾಬಾ ಇಲ್ಲಿ ವಿಶೇಷವಾಗಿ ಹೊಗಳಿದ್ದಾರೆ. ನಮ್ಮ ಜೀವನವೇ ಒಂದು ಚಲಿಸುವ ಪ್ರದರ್ಶನಿ ಆಗಬೇಕು ಎಂಬ ಮಾತು ನಮ್ಮ ದೈನಂದಿನ ದೃಷ್ಟಿಕೋನವನ್ನೇ ಬದಲಾಯಿಸುತ್ತದೆ. ಖಂಡಿತ. ಇಂದಿನ ಮುರುಳಿಯ ಮುಖ್ಯ ವಿವರಣೆ ಇಲ್ಲಿಗೆ ಸಂಪೂರ್ಣವಾಗುತ್ತದೆ. ಮಧುರಾತಿ ಮಧುರ ಅಗಲಿಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ್. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಮಕ್ಕಳೇ, ಇಂದಿನ ಮುರುಳಿಯಲ್ಲಿ ಬಾಬಾರವರು ಜ್ಞಾನದ ಅದ್ಭುತ ರತ್ನಗಳನ್ನ ನೀಡಿದ್ದಾರೆ. ಈಗ ಈ ರತ್ನಗಳನ್ನ ನಮ್ಮ ಜೀವನದಲ್ಲಿ ಪ್ರಾಯೋಗಿಕವಾಗಿ ಅಳವಡಿಸಿಕೊಳ್ಳುವ ಸಮಯ. ಬನ್ನಿ ಧಾರಣೆಯ ಮುಖ್ಯಸಾರವನ್ನ ನೋಡೋಣ. ಸರಿ. ಧಾರಣೆಗಾಗಿ ಮುಖ್ಯಸಾರದಲ್ಲಿ ಬಾಬಾ ಹೇಳ್ತಾರೆ, 1. ತನ್ನ ಚಲನೆಯಿಂದ ತಂದೆ ಹಾಗೂ ಯಜ್ಞದ ಹೆಸರನ್ನು ಪ್ರಖ್ಯಾತಗೊಳಿಸಬೇಕು. ತಂದೆಯ ಗೌರವ ಕಳೆಯುವಂಟ ಯಾವುದೇ ಕರ್ಮ ಮಾಡಬಾರದು. ಇದು ನಮಗೆ ಸ್ಪಷ್ಟವಾಗಿದೆ. ಮುಂದುವರೆದು 2ನೇ ಪಾಯಿಂಟ್ನಲ್ಲಿ ಬಾಬಾ ಹೇಳ್ತಾರೆ, 2. ತಂದೆಯ ಸಮಾನ ಕಲ್ಯಾಣಕಾರಿಗಳಾಗಿ ಗೃಹಸ್ಥದಲ್ಲಿ ಕಮಲಪುಷ್ಪ ಸಮಾನರಾಗಿರುವ ಶೌರ್ಯವನ್ನು ತೋರಿಸಬೇಕು. ಈ ಕಲ್ಯಾಣಕಾರಿ ಗುಣವನ್ನ ನಮ್ಮ ಆಧುನಿಕ ಕೆಲಸದ ವಾತಾವರಣದಲ್ಲಿ ಹೇಗೆ ಅನ್ವಯಿಸೋದು? ಕಚೇರಿಯಲ್ಲಿ ಎಲ್ಲರೂ ಟಾರ್ಗೆಟ್, ಡೆಡ್ಲೈನ್ ಅಂತ ಒತ್ತಡದಲ್ಲಿದ್ದಾಗ ಕಲ್ಯಾಣಕಾರಿಯಾಗಿರೋದು ಹೇಗೆ? ಕಚೇರಿಯ ಆ ಒತ್ತಡದ ಸನ್ನಿವೇಶವೇ ನಮ್ಮ ಗುಣಗಳನ್ನು ಪರೀಕ್ಷಿಸುವ ಅಗ್ನಿಪರೀಕ್ಷೆ. ನಿಮ್ಮ ಸಹೋದ್ಯೋಗಿ ಆತಂಕದಿಂದ ಅಥವಾ ಕೋಪದಿಂದ ವರ್ತಿಸಿದರೂ ನೀವು ನಿಮ್ಮ ಸಮತೋಲನ ಕಳುಕೊಳ್ಳದೆ ಶಾಂತವಾಗಿ ಕಾರ್ಯನಿರ್ವಹಿಸಿದರೆ ಆ ವಾತಾವರಣದಲ್ಲಿ ನೀವು ಕಲ್ಯಾಣ ಮಾಡಿದಂತೆ. ಓಹೋ, ನಮ್ಮ ಶಾಂತಿಯೇ ಅಲ್ಲಿ ಕಲ್ಯಾಣ. ಹೌದು. ಇವರು ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಇಷ್ಟು ಶಾಂತವಾಗಿರ್ತಾರಲ್ಲ ಎಂದು ಇತರರಿಗೆ ಅನಿಸಬೇಕು. ನಮ್ಮ ಮಾತು ಮತ್ತು ನಡತೆ ಬೇರೆಯವರಿಗೆ ಸ್ಫೂರ್ತಿ ನೀಡುವಂತಿರಬೇಕು. ಅದೇ ತಂದೆಯ ಹೆಸರನ್ನ ಪ್ರಖ್ಯಾತಗೊಳಿಸುವುದು. ಇದು ಇಂದಿನ ವರದಾನಕ್ಕೂ ನೇರವಾಗಿ ಹೊಂದಿಕೊಳ್ಳುತ್ತದೆ. ಇಂದಿನ ವರದಾನ ಸತುಪ್ರಧಾನ ಸ್ಥಿತಿಯಲ್ಲಿದ್ದು ಸದಾ ಸುಖಶಾಂತಿಯ ಅನುಭೂತಿ ಮಾಡುವಂತಹ ಡಬಲ್ ಅಹಿಂಸಕ ಭವ. ಹೌದು. ಮತ್ತು ಅಹಿಂಸೆಯ ಬಗ್ಗೆ ಒಂದು ಸಾಮಾನ್ಯ ತಿಳುವಳಿಕೆ ಇದೆ. ಭೌತಿಕವಾಗಿ ಯಾರಿಗೂ ತೊಂದರೆ ಕೊಡದಿರುವುದು ಅಹಿಂಸೆ. ಆದ್ರೆ ಈ ಡಬಲ್ ಅಹಿಂಸಕ ಎಂದರೇನು? ನಾವು ಭೌತಿಕವಾಗಿ ಯಾರನ್ನೂ ಹೊಡೆಯೋದಿಲ್ಲ, ಆದ್ರೂ ನಾವು ಹಿಂಸಕಲಾಗಲು ಸಾಧ್ಯವೇ? ಇದು ಬಹಳ ಗಹನವಾದ ಪ್ರಶ್ನೆ. ಬಾಬಾರವರ ಜ್ಞಾನದಲ್ಲಿ ಅಹಿಂಸೆಯ ವ್ಯಾಖ್ಯಾನ ಬಹಳ ಸೂಕ್ಷ್ಮವಾಗಿದೆ. ಭೌತಿಕವಾಗಿ ಹೊಡೆಯದಿರುವುದು ಒರಟು ಅಹಿಂಸೆ.
ಆದರೆ ನಮ್ಮ ಕಠಿಣ ಶಬ್ದಗಳಿಂದ, ವ್ಯಂಗ್ಯದ ಮಾತುಗಳಿಂದ ಇತರರ ಮನಸ್ಸಿಗೆ ನೋವು ಮಾಡುವುದು ಕೂಡ ಹಿಂಸೆಯೇ. ಅಂದ್ರೆ ಮಾತು ಕೂಡ ಹಿಂಸೆ ಆಗ್ಬಹುದಾ? ಖಂಡಿತ. ಇದಕ್ಕೂ ಮೀರಿದ ಸೂಕ್ಷ್ಮ ಹಿಂಸೆ ಎಂದರೆ ನಮ್ಮೊಳಗಿನ ಶಾಂತ, ಸತೋಪ್ರಧಾನ ಸ್ವಭಾವವನ್ನ ಹತ್ತಿಕ್ಕಿ ಕೋಪಗೊಳ್ಳುವುದು ಅಥವಾ ಚಿಂತೆ ಮಾಡುವುದು. ಇದು ನಮ್ಮ ಆತ್ಮಕ್ಕೆ ನಾವೇ ಮಾಡಿಕೊಳ್ಳುವ ಹಿಂಸೆ. ಡಬಲ್ ಅಹಿಂಸಕರಾಗುವುದು ಎಂದರೆ ಮನಸ್ಸಿನಲ್ಲಿ, ಸಂಕಲ್ಪದಲ್ಲಿ ಮತ್ತು ಮಾತಿನಲ್ಲಿ ಸಂಪೂರ್ಣ ಶಾಂತವಾಗಿರುವುದು, ಯಾರಿಗೂ ದುಃಖ ಕೊಡದಿರುವುದು ಮತ್ತು ಯಾರಿಂದಲೂ ದುಃಖವನ್ನ ತೆಗೆದುಕೊಳ್ಳದಿರುವುದು. ಇದು ನಿಜಕ್ಕೂ ನಮ್ಮ ಮಾನದಂಡವನ್ನೇ ಬದಲಾಯಿಸುವ ವಿಚಾರ. ನಾವು ದೈಹಿಕವಾಗಿ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಅಂತ ಸಮಾಧಾನ ಪಡ್ತೇವೆ, ಆದರೆ ನಮ್ಮದೇ ಒತ್ತಡ, ಸಿಟ್ಟು ಕೂಡ ಹಿಂಸೆಯೇ ಎನ್ನುವುದು ಕಣ್ತೆರೆಸುತ್ತದೆ. ನಿಜ. ಇಂದಿನ ಸ್ಲೋಗನ್ ಸತ್ಯದ ಜೊತೆ ಅಸತ್ಯಮೂ ಸೇರ್ಪಡೆ ಆಗುತ್ತಿದ್ದಂತೆಯೇ ಖುಷಿಯೂ ಮಾಯವಾಗಿ ಬಿಡುತ್ತದೆ. ಹೌದು, ಸತ್ಯ ಮತ್ತು ಶುದ್ಧತೆಯೇ ನಿಜವಾದ ಆಂತರಿಕ ಖುಷಿಯ ಮೂಲ. ನಮ್ಮ ಜೀವನದಲ್ಲಿ, ವ್ಯವಹಾರದಲ್ಲಿ ಎಲ್ಲಿಯಾದರೂ ಸ್ವಲ್ಪ ಸುಳ್ಳು ಅಥವಾ ಮೋಸ ಬೆರೆತ್ರೆ ಆ ಕ್ಷಣವೇ ನಮ್ಮ ಒಳಗಿನ ನೆಮ್ಮದಿ, ಆತ್ಮೀಯ ಖುಷಿ ಕಣ್ಮರೆಯಾಗುತ್ತದೆ. ಸತ್ಯತೆಯೇ ಸದಾಕಾಲದ ಆನಂದ. ಇಂದಿನ ಅವ್ಯಕ್ತ ಇಶಾರೆಯನ್ನ ಗಮನಿಸೋಣ. ಮಹಾನರಾಗಲು ಮಧುರತೆ ಮತ್ತು ನಮ್ರತೆಯ ಗುಣ ಧಾರಣೆ ಮಾಡಿ, ವಾಣಿಯನ್ನು ವ್ಯರ್ಥದಿಂದ ಉಳಿಸಿ, ಆಗ ತಂದೆಯ ಪ್ರತ್ಯಕ್ಷತೆಯ ಧ್ವನಿ ಜೋರಾಗುವುದು. ನಮ್ಮ ಮಾತುಗಳಲ್ಲಿ ಎಷ್ಟು ಶಕ್ತಿ ಇರಬೇಕೆಂದರೆ ನಾವಾಡುವ ಒಂದೊಂದು ಶಬ್ದವೂ ಇತರರ ಮನಸ್ಸಿಗೆ ನಾಟಬೇಕು. ವ್ಯರ್ಥ ಮಾತುಗಳಿಂದ ಶಕ್ತಿ ಹರಣವಾಗುತ್ತದೆ. ಕಡಿಮೆ ಮತ್ತು ಮಧುರವಾಗಿ ಮಾತನಾಡುವುದೇ ತಂದೆಯ ಪ್ರತ್ಯಕ್ಷತೆಯ ಆಧಾರ. ನಿಜಕ್ಕೂ ಸುಂದರವಾದ ಮಾತು. ಈಗ ನಾವೆಲ್ಲರೂ ಈ ಜ್ಞಾನವನ್ನ ಆಳವಾಗಿ ಅನುಭವಿಸಲು ಮುರಳಿ ಆಧಾರಿತ 1 ನಿಮಿಷದ ಯೋಗದ ಕಾಮೆಂಟರಿ ಅಂದ್ರೆ ಆಂತರಿಕ ಪಯಣಕ್ಕೆ ಹೋಗೋಣ. ಖಂಡಿತ. ನನ್ನನ್ನು ನಾನು ಭ್ರುಕುಟಿಯ ಮಧ್ಯೆ ಹೊಳೆಯುತ್ತಿರುವ ಒಂದು ಸೂಕ್ಷ್ಮ ಜ್ಯೋತಿ ಬಿಂಡುವಿನಂತೆ ನೋಡುತ್ತಿದ್ದೇನೆ. ಈ ದೊಡ್ಡ ಶರೀರ, ಕಚೇರಿಯ ಜವಾಬ್ದಾರಿಗಳು, ಸಂಬಂಧಗಳು ಎಲ್ಲದರ ವ್ಯಾಮೋಹದಿಂದ ಮುಕ್ತನಾಗಿ ನಾನು ಸಂಪೂರ್ಣ ಹಗುರಾಗುತ್ತಿದ್ದೇನೆ. ನಾನು ಅಶರೀರಿ ಆತ್ಮ. ನನ್ನ ಬುದ್ಧಿಯ ಮೂಲಕ ನನ್ನ ಮೂಲ ಮನೆ, ಆ ಪರಮಧಾಮದತ್ತ ನನ್ನ ಪ್ರಯಾಣ ಆರಂಭವಾಗಿದೆ. ಅಲ್ಲಿ ಶಾಂತಿಯ ಸಾಗರ, ನನ್ನ ಪ್ರೀತಿಯ ತಂದೆ ಶಿವಬಾಬಾನ ದಿವ್ಯ ಕಿರಣಗಳ ಅಡಿಯಲ್ಲಿ ನಾನು ವಿಶ್ರಮಿಸುತ್ತಿದ್ದೇನೆ. ಬಾಬಾರವರ ಆ ಪವಿತ್ರ ಕಿರಣಗಳು ನನ್ನೊಳಗಿನ ಹಳೆಯ ಕಲ್ಮಶಗಳನ್ನು ಸುಟ್ಟು ನನ್ನನ್ನು ಸಂಪೂರ್ಣ ಸತೋಪ್ರಧಾನವನ್ನಾಗಿ ಮಾಡುತ್ತಿವೆ. ನಾನು ಈ ಪ್ರಪಂಚದಲ್ಲಿ ಕಮಲಪುಷ್ಪ ಸಮಾನರಾಗಿರುವ ನಿರ್ಲೇಪ, ಪವಿತ್ರ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಸಾರಾಂಶ ಅಭ್ಯಾಸದ ಕಡೆಗೆ ಬರೋಣ. ಇಡೀ ದಿನ ಈ ಸ್ಥಿತಿಯನ್ನ ಕಾಯ್ದುಕೊಳ್ಳುವುದು ಹೇಗೆ? ಇಂದಿನ ನಿಮ್ಮ ಹೋಮ್ವರ್ಕ್ ಏನಂದ್ರೆ, ದಿನವಿಡೀ ನಿಮ್ಮ ಮಾತುಗಳನ್ನು ತೀವ್ರವಾಗಿ ಗಮನಿಸಿ. ಕಚೇರಿಯಲ್ಲಿ, ಮನೆಯಲ್ಲಿ, ಟ್ರಾಫಿಕ್ನಲ್ಲಿ ಎಲ್ಲಿಯೂ ನಿಮ್ಮಿಂದ ಸೂಕ್ಷ್ಮ ಹಿಂಸೆ ಆಗದಂತೆ, ಅಂದರೆ ಯಾರಿಗೂ ಕಠಿಣ ಶಬ್ದ ಪ್ರಯೋಗ ಆಗದಂತೆ ನೋಡಿಕೊಳ್ಳಿ. ಮತ್ತು ಮನೆಯಲ್ಲಿ ಏನೇ ಸವಾಲುಗಳಿದ್ದರೂ ಆ ಕಮಲದಂತೆ ಪ್ರಜ್ಞಾಪೂರ್ವಕವಾಗಿ ನಿರ್ಲೇಪಲಾಗಿರಲು ಅಭ್ಯಾಸ ಮಾಡಿ. ಮಧುರ ಮಧುರ ಮಕ್ಕಳೇ, ನಿಮ್ಮ ಅದೃಷ್ಟವನ್ನ ನೀವೇ ಶ್ರೇಷ್ಠವಾಗಿ ರೂಪಿಸಿಕೊಳ್ಳುವಂತಹ ಅದ್ಭುತ ಸಮಯ ಇದಾಗಿದೆ. ಸದಾ ಅಶರೀರಿ ಸ್ಥಿತಿಯ ಅಭ್ಯಾಸ ಮಾಡಿ ಮತ್ತು ಕರ್ಮಕ್ಷೇತ್ರದಲ್ಲಿ ಕಮಲದಂತೆ ನಿರ್ಲೇಪರಾಗಿರಿ. ಪರಮಾತ್ಮನ ಪ್ರೀತಿಯ ಬೆಳಕಿನಲ್ಲಿ ಸದಾ ಬೆಳಗುತ್ತಿರಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾರ ಮುರಳಿನ ಕೇಳೋಣ. ಓಂ ಶಾಂತಿ.